ಸಿಂಗಲ್ ಅಲ್ಲ ಇನ್ ಮುಂದೆ ಜಿಂಗಲಲ್ಲ. ಕವನ 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 ಓದಲೇನೆ ನಾನು ನಿನ್ನ ತೆಗೆದು. ಅನುಶ್ರೀ ಕನ್ನಡ ನಾಡು ಕಂಡ ಸದಾ ಸುದ್ದಿಯಲ್ಲಿರುವ ಆಂಕರ್ ಮತ್ತು ನಟಿ. ತನ್ನ ಚುರುಕು ಮಾತಿನಿಂದ ಮನೆ ಮಾತಾಗಿರುವ ಈ ಚೆಲುವೆ ಸದಾ ಎಲ್ಲರ ಖುಷಿಯಲ್ಲೂ ತಾನು ಖುಷಿಯಲ್ಲಿ ಇದ್ದು ದುಃಖದಲ್ಲಿ ಸಾಂತ್ವನ ಹೇಳುವ ಮನೆ ಮಗಳಾಗಿ ಬಿಟ್ಟಿದ್ದಾರೆ. ಒಂದ್ಸಾರಿ ಒಪ್ಪಿಕೊಳ್ಳೆ ಹೂವಿನಂತೆ ಮುಟ್ಟುತ್ತೀನಿ ನಿನ್ನನ್ನು. ಸದಾ ಆಂಕರಿಂಗ್ ಮತ್ತು ಆಕ್ಟಿಂಗ್ ನಲ್ಲಿ ಬ್ಯುಸಿಯಾಗಿದ್ದ ಈ ಅಪ್ಪು ಫ್ಯಾನ್ ಈಗ ಅವರ ಅಭಿಮಾನಿಗಳಿಗೆ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಯಾವಾಗ ನೋಡಿದ್ರು ಮದುವೆ ಅಂದ್ರೆ ಏನೋ ಒಂದು ಮಾತು ಹೇಳಿ ಎಸ್ಕೇಪ್ ಆಗ್ತಿದ್ದ ಈ ಚುಟುಕು ಮಾತಿನ ಸುಂದರಿ ಕೊನೆಗೂ ಮದುವೆ ಬಗ್ಗೆ ಮೌನ ಮುರಿದಿದ್ದಾರೆ. ಇದೀಗ ಮನೆಯವರ ಒಪ್ಪಿಗೆ ಮೇರೆಗೆ ಹಸೆಮಣೆ ಏರೋಕೆ ರೆಡಿಯಾಗಿದ್ದಾರೆ. ಹೌದು, ಅನುಶ್ರೀ ಅವರು ತಮ್ಮ ಮದುವೆ ಬಗ್ಗೆ ಬಹಿರಂಗ ಮಾಡಿದ್ದಾರೆ. ಅನುಶ್ರೀ ಅವರು ಕೂರ್ಗ್ ಮೂಲದ ಉದ್ಯಮಿ ರೋಷನ್ ಅವರನ್ನು ವರಿಸಲಿದ್ದಾರೆ. ಇದು ಪೂರ್ತಿಯಾಗಿ ಅರೇಂಜ್ ಮ್ಯಾರೇಜ್ ಆಗಿದ್ದು 2 ಕುಟುಂಬಗಳ ಸಹಮತದಿಂದ ಮದುವೆ ಆಗಲಿದ್ದಾರೆ. ಈಗಾಗಲೇ ಮದುವೆಯ ತಯಾರಿ ಕಾರ್ಯಕ್ರಮಗಳು ಆರಂಭವಾಗಿದ್ದು ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ಮದುವೆ ನೆರವೇರಲಿದೆ ಎಂಬ ಮಾಹಿತಿ ಇದೆ. ಈ ಮದುವೆಯ ಸುದ್ದಿ ಬಹಿರಂಗವಾದ ಕ್ಷಣದಿಂದಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಮಾನಿಗಳ ಶುಭಾಶಯಗಳ ಮಹಾಪೂರವೇ ಹರಿದು ಬಂದಿದೆ. ತಮ್ಮ ಯೂಟ್ಯೂಬ್ ಚಾನೆಲ್ ಮತ್ತು ಇನ್ಸ್ಟಾಗ್ರಾಮ್ ಪೋಸ್ಟ್ಗಳಲ್ಲಿ ಅನುಶ್ರೀ ಅವರಿಗೆ ಸಾಲು ಸಾಲು ಸಂದೇಶಗಳು ಬರುತ್ತಿರುವುದನ್ನು ಕಾಣಬಹುದು. ಅನೇಕ ವರ್ಷಗಳ ಹಿಂದೆ ಸಂದರ್ಶನವೊಂದರಲ್ಲಿ ಮಾತನಾಡಿದ ಅನುಶ್ರೀ ಮದುವೆ ವಿಷಯದಲ್ಲಿ ನಾನು ತಾಳ್ಮೆ ಇಡ್ತೀನಿ, ಸಮಯ ಸರಿಯಾಗಿದ್ದರೆ ನಡೆಯಲಿದೆ ಎಂಬ ನುಡಿಗಳನ್ನು ಉಲ್ಲೇಖಿಸಿದ್ದರು. ಈಗ ಆ ನುಡಿಗೆ ತಕ್ಕಂತೆ ಹೊಸ ಅಧ್ಯಾಯಕ್ಕೆ ಕಾಲಿಡುತ್ತಿದ್ದಾರೆ. ಮಂಗಳೂರಿನ ಸೂರತ್ಕಲ್ ತುಳು ಕುಟುಂಬದಲ್ಲಿ ಹುಟ್ಟಿದ ಅನುಶ್ರೀ ತಮ್ಮ ನಿರೂಪಣೆ ಮೂಲಕ ಮನೆ ಮಾತಾದರು. ಬಳಿಕ ಡಿಮ್ಯಾಂಡ್ ಅಪ್ ಡಿಮ್ಯಾಂಡ್, ಬಿಗ್ ಬಾಸ್ ಕನ್ನಡ, ಸುವರ್ಣ ಫಿಲ್ಮ್ ಅವಾರ್ಡ್, ಫಿಲ್ಮ್ ಫೇರ್ ಸೇರಿದಂತೆ ಅನೇಕ ಹೈ ಪ್ರೊಫೈಲ್ ಕಾರ್ಯಕ್ರಮಗಳಲ್ಲಿ ತಮ್ಮ ವಿಶಿಷ್ಟ ನಿರೂಪಣೆಯಿಂದ ಜನಮನ ಸೆಳೆದರು. ಅವರು ಕೇವಲ ಟಿವಿ ಜಗತ್ತಿಗಷ್ಟೇ ಸೀಮಿತವಾಗದೆ ಚಲನಚಿತ್ರಗಳಲ್ಲೂ ತಮ್ಮ ಪ್ರತಿಭೆಯನ್ನು ಮೆರೆದಿದ್ದಾರೆ. ಬೆಂಕಿಪಟ್ನ, ಉಪ್ಪು ಹುಳಿ ಖಾರ, ಮುರಳಿ ಮೀಟ್ಸ್ ಮೀರಾ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ವಿಶೇಷವಾಗಿ ಮುರಳಿ ಮೀಟ್ಸ್ ಮೀರಾ ಚಿತ್ರದಲ್ಲಿ ನೀಡಿದ ಅಭಿನಯಕ್ಕಾಗಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ಗಳಿಸಿದೆ. ಏನೇ ಆಗಲಿ, ಇಷ್ಟು ವರ್ಷಗಳ ಕಾಲ ನಮ್ಮನ್ನು ಆಂಕರಿಂಗ್ ಮತ್ತು ಆಕ್ಟಿಂಗ್ ಮೂಲಕ ರಂಜಿಸಿ ಪ್ರೀತಿ ಗಳಿಸಿರುವ ಅನುಶ್ರೀ ಅವರ ಮುಂದಿನ ಹೆಜ್ಜೆ ಸುಖಕರವಾಗಿರಲಿ ಎಂಬುದು ಅಭಿಮಾನಿಗಳ ಆಶಯ. ಅನುಶ್ರೀ ಅವರು ಮದುವೆ ಬಗ್ಗೆ ಸ್ಪಷ್ಟ ಮಾಹಿತಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತೀರಿ ಇನ್ಸೈಡ್ ರಶ್.